ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬೇಸೂರು ಅಣು ವಿದ್ಯುತ್ ಸ್ಥಾವರ ವಿರೋಧಿಸಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜು. ಜೂನ್ 30ರೊಳಗೆ ಪ್ರಸ್ತಾಪ ಕೈಬಿಟ್ಟ ಲಿಖಿತ ಆದೇಶ ಬರೆದಿದ್ದರೆ ಸ್ವಯಂ ಪ್ರೇರಿತ ಸಾಗರ್ ಬಂದ್ ಜೊತೆ ಹೋರಾಟದ ಎಚ್ಚರಿಕೆ. ಶರಾವತಿ ಪಂಪ್ ಸ್ಟೋರೇಜ್ ವಿರುದ್ಧ ರಾಷ್ಟ್ರಭಕ್ತ ಬಳಗದಿಂದ ಜೂನ್ 28ಕ್ಕೆ ಬೃಹತ್ ಪ್ರತಿಭಟನೆ, ರೈತ ಸಂಘ ಬೆಂಬಲ. ಜಾನುವಾರುಗಳಿಗೆ ಚರ್ಮಗಂಟು ರೋಗ, ಮುಂಜಾಗ್ರತೆ ವಹಿಸಲು ಸುದರ್ಶನ್ ಒತ್ತಾಯ. ಈಗ ಸುದ್ದಿಯ ವಿವರ. ಬೇಸೂರು ಅಣು ವಿದ್ಯುತ್ ಸ್ಥಾವರ ಪ್ರಸ್ತಾಪವಿಲ್ಲ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಲಿಖಿತವಾಗಿ ತಿಳಿಸದೇ ಹೋದಲ್ಲಿ ಜೂನ್ 30ರ ನಂತರ ಸಾಗರ್ ಬಂದ್ ನಡೆಸುವ ಮೂಲಕ ಅಣು ಸ್ಥಾವರ ವಿರೋಧಿ ಹೋರಾಟವನ್ನು ತೀವ್ರಗೊಳಿಸಲಾಗುತ್ತದೆ ಎಂದು ಮಲೆನಾಡು ಅಣು ವಿದ್ಯುತ್ ಸ್ಥಾವರ ವಿರೋಧಿ ಹೋರಾಟ ಸಮಿತಿ ಸಂಚಾಲಕ BA ಇಂದುಧರ್ ಬೇಸೂರು ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಮಲೆನಾಡು ರೈತ ಹೋರಾಟ ವೇದಿಕೆಯ ತೀನಾ ಶ್ರೀನಿವಾಸ್, ಸಾಮಾಜಿಕ ಕಾರ್ಯಕರ್ತ KS ಪ್ರಶಾಂತ್ ಮಾತನಾಡಿದರು. ಗೋಷ್ಠಿಯಲ್ಲಿ ಕುಂಟಗೋಡು ಸೀತಾರಾಮ್, ನಾಗೇಂದ್ರ ಸಾಗರ್, ಸೀತಾರಾಮ್ ಕುರುವರಿ, ರೋಹಿತ್, ಹರೀಶ್, ದಿನೇಶ್ ಇನ್ನಿತರರು ಹಾಜರಿದ್ದರು. ಸುಮಾರು ಒಂದು 10 ನಿಮಿಷಗಳ ಕಾಲ ಒಳಗಡೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ಅವಾಗ ಅವ್ರ ಜೊತೆ ಮಾತಾಡಿದ್ದೀವಿ. ಅವರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಂದು. ಎರಡನೇದಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರು ಕೂಡ ಹೌದವರು, ಅವರನ್ನು ಭೇಟಿ ಮಾಡಿ ಅವ್ರ ಗಮನಕ್ಕೂ ಕೂಡ ಈ ವಿಷಯವನ್ನು ತಂದಿದ್ದೀವಿ. ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ MP ಅವರನ್ನು ಅಂದರೆ ಸಂಸದರನ್ನ ಭೇಟಿ ಮಾಡಿ ನಾವು ಎಲ್ಲ ಸೇರಿ ಕೇಂದ್ರ ಸರ್ಕಾರದ NTPCL ಏನು ಸಂಸ್ಥೆ ಇದೆ ಅವರನ್ನು ನಾವು ಭೇಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ ನಮಗೆ. ಒಂದು. ಎರಡನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವ್ರನ್ನ ಭೇಟಿ ಮಾಡಿದ್ವಿ ಹೋದ ತಿಂಗಳಲ್ಲಿ. ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಗೋಪಾಲಕೃಷ್ಣ ಬೇಳೂರು ಅವರ ನೇತೃತ್ವದಲ್ಲಿ ನಾವು ಮಾಡಿದ್ವಿ. ಆವಾಗ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಅಣು ವಿದ್ಯುತ್ ಸ್ಥಾವರವೇ ಬೇಡ, ಕರ್ನಾಟಕದಲ್ಲೇ ಬೇಡ, ರೈತರಿಗೆ ತೊಂದರೆ ಆಗುತ್ತೆ, ಬೇಡ ಅನ್ನೋದನ್ನು, ಮತ್ತು ಜನರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನಮಗೆ ಹೇಳಿದ್ದಾರೆ. ಹಾಗಾಗಿ ನಾನು ಅದನ್ನು ಮುಂದಿನ ಕ್ಯಾಬಿನೆಟಲ್ಲಿ ಆ ವಿಷಯವನ್ನು ಇಟ್ಟು ಅದನ್ನು ನಾನು ತೆಗಿತೀವಿ ಅನ್ನೋ ಮಾತನ್ನು ಶಾಲಿನಿ ರಜನೀಶ್ ಅವರು, BR ಜಯಂತು, ನಾನು ಮತ್ತು ಎಲ್ಲ ಹೋದ ಸಂದರ್ಭದಲ್ಲಿ ನಮ್ಮ MLA ಅವರು ಇದ್ದರು. ಆ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು. ಅದರ ನಂತರದಲ್ಲಿ ನಾವು ಅವ್ರನ್ನ ಭೇಟಿ ಮಾಡಬೇಕು ಮತ್ತೆ ಹೋಗೋಣ ಅಂತ ಮಾಡ್ಕೊಂಡ್ವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಹೊಸ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಂದಿದ್ದಾರೆ. ಆದರೆ ಈಗ ಅವರ ಮಂತ್ರಿಮಂಡಲದ ಗೊಂದಲದಲ್ಲಿ ನಮಗೆ ಅವರನ್ನು ಮೀಟ್ ಮಾಡೋಕ್ಕೆ ಆಗಿಲ್ಲ. ಈ ಮಂತ್ರಿಮಂಡಲ ಈಗೇನು 28, 29, 30ಕ್ಕೆ ನಾವು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಮುಂದಿನ ಅಪಾಯಿಂಟ್ಮೆಂಟ್ಗಳನ್ನು ತಗೊಂಡು ನಾವು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕರ್ನಾಟಕ ರಾಜ್ಯ ಏನೀಗ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಅವತ್ತು ತಾವು ಹೇಳಿದ್ರಿ ಅದನ್ನು ನಮಗೆ ನೆರವೇರಿಸ್ಕೊಡ್ಬೇಕು ಅನ್ನೋ ಒತ್ತಾಯವನ್ನು ನಾವು ಮತ್ತೆ ಮಾಡ್ತೀವಿ. ಅದೇ ರೀತಿ ಇನ್ನು ಕೇಂದ್ರ ಸರ್ಕಾರಕ್ಕೆ ಭಾರಿ ಹತ್ತಿರ ಇರ್ತಕ್ಕಂಥ ಕೆಲವ್ರನ್ನ ನಾವು ಹೆಸರು ಹೇಳಕ್ಕೆ ಬರೋದಿಲ್ಲ, ಅಂಥವ್ರನ್ನ ನಾನು ಮೀಟ್ ಮಾಡಿದ್ದೀವಿ. ಅವರು ಕೂಡ ನಮಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅಣು ವಿದ್ಯುತ್ ಸ್ಥಾವರ ಏನಿದೆ ಇದನ್ನು ವಿರೋಧ ಮಾಡಿ ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧ ಮಾಡಿದ್ದಾರೆ. ಮಾಡಬೇಕು ಅಂತ ಹೇಳಿದವರು ಯಾರೂ ಇಲ್ಲ. ಹಾಗಾಗಿ ಇದನ್ನು ನಾವು ಮಧ್ಯದಲ್ಲಿ ನಾವು ಸುಮಾರು ಈಗ ಅದೇ ಥರ ಒಂದು 5-6 ಜನ MLAಗಳನ್ನು ನೀವು ಮಾತಾಡಬೇಕು, ಅಸೆಂಬ್ಲಿ ಒಳಗೆ ಮಾತಾಡಬೇಕು ಅಂಥೇಳಿ ನಾವು ಆರ್ಗ ಜ್ಞಾನೇಂದ್ರ ಅವ್ರನ್ನ ಭೇಟಿ ಮಾಡಿದ್ವಿ. ಈ ಥರ ಅನೇಕ ಜನರನ್ನು ನಾವು ಮೊನ್ನೆ ನಮ್ಮ ಶಿವಮೊಗ್ಗ MLA ಅವ್ರನ್ನ ಭೇಟಿ ಮಾಡಿದ್ದೀವಿ. ಯಾಕೆಂದರೆ ಧ್ವನಿ ಅದು ವಿಧಾನಸೌಧದಲ್ಲೂ ಕೂಡ ಅದು ಗುಡುಗಬೇಕು. ಹಾಗಾಗಿ ಅವ್ರನ್ನ ನಾವು ಭೇಟಿ ಮಾಡಿ ಸುಮ್ಮನೆ ಕೂತಿಲ್ಲ, ಆದರೆ ಹೋರಾಟವನ್ನು ನಾವು ಯಾವುದೂ ಮಾಡಿಲ್ಲ. ಆಮೇಲೆ ಶಿವಮೊಗ್ಗದಲ್ಲಿ ಸುಮಾರು 34 ಸಂಘಟನೆಯವರು ನಮಗೆ ಸಂಪೂರ್ಣ ಬೆಂಬಲವನ್ನು 33 ಸಂಘಟನೆಯವರು ಕೊಟ್ಟಿದ್ದಾರೆ. ಕೊಟ್ಟು ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ರೀತಿ DC ಅವರಿಗೆ ಕೂಡ ಒಂದು ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ, ಅವ್ರ ಜೊತೆಗೆ ನಾವು ಸೇರ್ಕೊಂಡು. ಆಮೇಲೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಶ್ವರಪ್ಪನವರು ಕೂಡ ನಮ್ಮ ಜೊತೆಗೆ ಮಾತಾಡಿ ನಾನು ನಿಮಗೆ ಬೆಂಬಲವಾಗಿದ್ದೀನಿ, ಯಾವುದೇ ಕಾರಣಕ್ಕೂ ಅಣು ವಿದ್ಯುತ್ ಸ್ಥಾವರ ಸಾಗರದ ಜನ ಅಥವಾ ತಾಲೂಕಿನ ಜನ ಯಾಕೆ ಈ ಅಣು ಸ್ಥಾವರ ಬೇಡ ಅಂತ ಹೇಳಬೇಕು ಅನ್ನೋ ವಿಚಾರ ಬಂದ್ರೆ, ಈಗ ಆಲ್ರೆಡಿ ಏನ್ ಲಿಂಗನಮಕ್ಕಿ ವಾಟರ್ ರಿಸರ್ವಾಯರ್ ಏನಿದೆ ಅದು ಡ್ರಿಂಕಿಂಗ್ ವಾಟರ್ ರಿಸರ್ವಾಯರ್ 4-5 ತಾಲೂಕುಗಳಿಗೆ ನೀರು ಹೋಗ್ತಾ ಇದೆ. ಸಾಗರ, ಹೊಸನಗರ, ಶಿರಾಳಕೊಪ್ಪ, ಸಿದ್ದಾಪುರ, ಹತ್ತಿರದ ಸಿದ್ದಾಪುರ, ತೀರ್ಥಹಳ್ಳಿ, ಈ ಕೆಲವು ಪ್ರಾಜೆಕ್ಟ್ಸ್ಗಳು ಅನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಅಲ್ಲಿ ಈ 4 ತಾಲೂಕಿಗೆ ನೀರು ಸರಬರಾಜು ಮಾಡುವಂಥ ವಿಚಾರಗಳು ಈಗ ಮುಂಚೂಣಿಯಲ್ಲಿದೆ. ಹೀಗಿರುವಾಗ ರೇಡಿಯೇಷನ್ ವಾಟರ್ನ ನೀವು ವಾಪಸ್ಸು
ಅದೇ ನೀರಿಗೆ ವಾಪಸ್ ಬಿಟ್ರೆ ಆ ರೇಡಿಯೇಟೆಡ್ ವಾಟರ್ನ ನೀರನ್ನ ನಾವು ಕುಡಿದ್ರೆ ಏನಾಗ್ಬೋದು? ಇವತ್ತಿನ ದಿನಗಳಲ್ಲಿ ಇನ್ನು 10 ವರ್ಷಕ್ಕೋ 15 ವರ್ಷಕ್ಕೆ ಅದು ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ, ನಮ್ಮ ದೇಹ ಯಾವ ರೀತಿಯಾಗಿ ಮಾರ್ಪಾಡಾಗುತ್ತೆ ಅನ್ನೋದನ್ನ ಒಬ್ಬ ಡಾಕ್ಟರ್ ಹತ್ರ ಕೂತ್ಕೊಂಡ್ರೆ ಕ್ಲೀನ್ ಆಗಿ ನಿಮಗೆ ಹೇಳ್ತಾರೆ. ಹಾಗಾಗಿ ಮತ್ತೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿಸ್ಪ್ಯೂಟೆಡ್ ವಾಟರ್ ರಿಸರ್ವಾಯರ್ ಯಾವ್ದಾರು ಇದ್ರೆ ಅದು ಲಿಂಗನಮಕ್ಕಿ ವಾಟರ್ ರಿಸರ್ವಾಯರ್. ಇಲ್ಲಾಂದ್ರೆ ಪ್ರತಿ ರಿಸರ್ವಾಯರ್ ಕೂಡ ಯಾವ್ದಾದ್ರು ಒಂದು ವಿಚಾರದಲ್ಲಿ ಡಿಸ್ಪ್ಯೂಟ್ ಅಲ್ಲಿ ಇದೆ. ಎಲ್ಲ ರಿಸರ್ವ್ ನೀವು ಯಾವ್ದನ್ನೇ ತಗೊಂಡ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಡಿಸ್ಪ್ಯೂಟ್ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿನ ವಿಚಾರ ಬಂದಾಗ ರಾಜ್ಯ ಸರ್ಕಾರ ರಾಜ್ಯ ಜನಗಳಿಗೆ ಏನು 7 ಕೋಟಿ ಜನರಿಗೂ ಕೂಡ ನೀರು ಕೊಡುವಂತ ವ್ಯವಸ್ಥೆ ಯಾವ್ದಾದ್ರು ಅಂದ್ರೆ ಧೈರ್ಯವಾಗಿ ನಾವು ಕೊಡ್ತೀವಿ ಅಂತ ಹೇಳುವಂತ ಯಾವ್ದಾದ್ರು ವಾಟರ್ ರಿಸರ್ವಾಯರ್ ಇದ್ರೆ ಅದು ಲಿಂಗನಮಕ್ಕಿ ವಾಟರ್ ರಿಸರ್ವಾಯರ್. ಈ ಭಾಗ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದ್ರೆ ನೀರನ್ನು ಸರಬರಾಜು ಮಾಡುವಂತ ಒಂದು ವ್ಯವಸ್ಥೆ ಇದನ್ನೆಲ್ಲ ಯಾಕಂದ್ರೆ ಇವತ್ತಿನ ದಿನ ನೋಡ್ಕೊಂಡು ನಾವು ಅಣುಸ್ಥಾವರ ವಿಮಾನಗಳು ನಿರಂತರವಾಗಿ ಒಂದು 25 ಸರಿ ಹಾರಾಡಿದಾವಲ್ಲಿ ಹತ್ತಿರದಲ್ಲೇ. ಜಾಗವನ್ನು ಇಂಥ ಸರ್ವೆ ನಂಬರೇ ಅಂತ ಗುರುತಿಸಿದ್ದಾರೆ ಅನ್ನೋದನ್ನು ಅಧಿಕಾರಿಗಳೆಲ್ಲ ಈಗಾಗಲೇ ನಮ್ಮ ಗಮನಕ್ಕೆ ತಂದಿದ್ದಾರೆ. ನಮ್ಮ ಇಂದೋದರ್ಗೌಡರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹಿಂದೆಂದೂ ಕಾಣದೇ ಇದ್ದಂಗೆ ಪಾದಯಾತ್ರೆ ನಡೀತು. ಅಣುಸ್ಥಾವರ ಬೇಡ ಅಂತ ಸುಮಾರು 500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಸಹ 25 ಕಿಲೋಮೀಟರ್ ನಡೆದು ತಮ್ಮ ವಿರೋಧವನ್ನ ತೀವ್ರವಾಗಿ ವ್ಯಕ್ತಪಡಿಸಿದ್ದಾರೆ. ಅವತ್ತು ಇಂದೋದರ್ಗೌಡರು ಒಂದು ಘೋಷಣೆಯನ್ನ ಮಾಡಿದ್ರು. MP MLA ಎಲ್ಲ ಇರೋದ್ರಿಂದ, ಜಿಲ್ಲಾಧಿಕಾರಿಗಳು ಇದ್ದಿದ್ರಿಂದ 30 ದಿನದೊಳಗಾಗಿ ನಮಗೆ ಸ್ಪಷ್ಟವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಪತ್ರ ಲಿಖಿತ ಸ್ವರೂಪದಲ್ಲಿ ಬರಬೇಕು, ಬರದೇ ಇದ್ರೆ ನಾವು ಮುಂದೆ ಹೋರಾಟ ಮಾಡಬೇಕಾಗತ್ತೆ ಅಂತ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು. ಈಗ ಅದು 30 ದಿನಗಳು ಕಳೆದಿದೆ. ನಾನು ಬಹಳ ವಿಷಾದದಿಂದ ಹೇಳೋದಂದ್ರೆ MLA ಆರಿಸೋರು ಜನ, MP ಆರಿಸೋರು ಜನ, ಎಲ್ಲರ ಜನರೇ ಪ್ರಜೆಗಳೇ ಪ್ರಭುಗಳು ಅಂತಾರೆ. ಆದ್ರೆ ಜನರಿಗೆ ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ಏನ್ ಬೇಡ ಅಂತ ತೀರ್ಮಾನ ಮಾಡೋದು MLA ಅವ್ರ ಜವಾಬ್ದಾರಿ. ಲೋಕಸಭಾ ಸದಸ್ಯರು ಸಹ ನಮ್ಮ ಜಿಲ್ಲೆಗೆ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಯೋಜನೆ ಬೇಕು, ಯಾವ್ದು ಬೇಡ, ಮತ್ತೆ ಏನ್ ನಮ್ಮ ಜನ ಯಾವ ಪರಿಸ್ಥಿತಿಲಿ ಇದ್ದಾರೆ, ಮುಳುಗಡೆಯವರು ಬೀದಿ ಪಾಲಾಗಿದ್ದಾರೆ, ಪರಿಸರ ಸೂಕ್ಷ್ಮ ವಲಯ ಇದೆ, ಎಲ್ಲ ಮುಳುಗಡೆ ಯಾರು ಡ್ಯಾಮ್ಗಳು 5-8 ಡ್ಯಾಮ್ಗಳೇನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಟ್ಟಿದ್ದಾರೆ ಅವರಿಗೆ ಇದುವರೆಗೂ ಬದಲಿ ಹಕ್ಕುಪತ್ರ ಕೊಟ್ಟಿಲ್ಲ. ಕೊಟ್ಟಿರೋವನ್ನು ವಜಾ ಮಾಡಿ ಅವ್ರ ಮೇಲೆಲ್ಲ ಕ್ರಿಮಿನಲ್ ಮೊಕದ್ದಮೆನ ಈಗ ಆಗಲೇ ಹಾಕಿದ್ದಾರೆ. ಹಾಗಾಗಿ ಈ ಯೋಜನೆ ಬೇಡ ಅಂತ ಈಗಲೂ ಸಹ ನಾನು ಶಾಸಕರಿಗೆ ಆಗ್ರಹ ಪಡಿಸ್ತೇನೆ. ಅವತ್ತು ನೀವು ಮಾತು ಕೊಟ್ಟಿದ್ರಿ ಯಾವುದೇ ಕಾರಣಕ್ಕೂ ಇದು ಆಗಕ್ಕೆ ಬಿಡೋದಿಲ್ಲ ಅಂತ. ಜೊತೆಗೆ ಮೊನ್ನೆ AC ಆಫೀಸ್ ಎದುರುಗಡೆ ಹಿರಿಯ ನಾಗರಿಕರು ಕೆಲವು ಸಂಘಟನೆಗಳವರು ಮನವಿ ಕೊಟ್ಟಾಗ ಯಾವ ಕಾರಣದಿಂದನೂ ಆಗೋದಿಲ್ಲ ಅದು ಅನ್ನೋ ಮಾತನ್ನ ಸ್ಪಷ್ಟಪಡಿಸಿದಿರಿ. ನೀವು ನಮ್ಮ ಜನರ ದನಿಯಾಗಿ ಅಣು ವಿದ್ಯುತ್ ಸ್ಥಾವರ ಕರ್ನಾಟಕ ರಾಜ್ಯದಲ್ಲಿ ಮಾಡೋದಿಲ್ಲ ಅಂತ ಈಗಾಗಲೇ ಚೀಫ್ ಸೆಕ್ರೆಟರಿ ಇವರೆಲ್ಲ ಹೇಳಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಅದು ಲಿಖಿತ ರೂಪದಲ್ಲಿ ನೀವು ಕೊಡಿಸ್ಬೇಕು ಮತ್ತು ಅದು ಘೋಷಣೆ ಆಗ್ಬೇಕು. ಯಾಕಂದ್ರೆ ಈಗ ಇವತ್ತಿನ ರಾಜಕೀಯ ಜಂಜಾಟದಲ್ಲಿ ಯಾರು ಏನು ಹೇಳ್ತಾರೆ ಬಾಯಲ್ಲಿ ಹೇಳಿದ್ದನ್ನೆಲ್ಲ ನಾವು ನಂಬಕ್ ಬರೋಲ್ಲ. ಸ್ಪಷ್ಟವಾಗಿ ನಮ್ಗೆ ಲಿಖಿತವಾಗಬೇಕು. ಆಮೇಲೆ ಲೋಕಸಭಾ ಸದಸ್ಯರು ಕೇಂದ್ರ ಮಂತ್ರಿಗಳ ಹತ್ರ ನಾನು ಮನವಿ ಕೊಡ್ತೀನಿ, ಹೋಗಿ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅದು ಸುದ್ದಿ ಇವತ್ತವರೆಗೆ ಬಂದಿಲ್ಲ. ಶರಾವತಿ ಪಂಪ್ ಸ್ಟೋರೇಜ್ ಕೈಬಿಡುವಂತೆ ಒತ್ತಾಯಿಸಿ ಜೂನ್ 28ರಂದು ರಾಷ್ಟ್ರಭಕ್ತರ ಬಳಗ, ಪರಿಸರ ಆಸಕ್ತರು ಹಮ್ಮಿಕೊಂಡ ಪ್ರತಿಭಟನೆಗೆ ರೈತ ಸಂಘ ಸಂಪೂರ್ಣ ಬೆಂಬಲ ನೀಡುತ್ತದೆ. ಇದರ ಜೊತೆಗೆ ವಿದ್ಯುತ್ ಕಂಪನಿಗಳ ಖಾಸಗೀಕರಣ ವಿರೋಧಿಸಿ ಜೂನ್ 29ರಂದು ಸ್ವಯಂ ಪ್ರೇರಿತ ಸಾಗರ್ ಬಂದ್ಗೆ ಕರೆ ನೀಡಲಾಗುತ್ತಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ರಮೇಶ್ ಕೆಳದಿ, ರಾಮಚಂದ್ರಪ್ಪ, ರಾಜಪ್ಪ, ಗಣಪತಿ, ಮೇಘರಾಜ್, ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಸಹಕಾರ ಬಹಳ ಅಭೂತಪೂರ್ವವಾಗಿ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ನಮಗೆ. ಆದರೆ ಇತ್ತೀಚೆಗೆ KPCL ಕೇಂದ್ರ ಕಚೇರಿಯಿಂದ ಒಂದು ಲೆಟರ್ನ ಕಳಿಸಿದ್ದಾರೆ ನಮಗೆ. ನೀವು ಅನ್ಕೊಂಡಷ್ಟು ಗಂಭೀರತೆ ಇಲ್ಲ, ಅಂತ ಒಂದು ಮಾರ್ಗವಾದ ಯೋಜನೆ ಅಲ್ಲ, ಹಾಗೆ ನಿಮಗೆ ಇಷ್ಟಿಷ್ಟೆಲ್ಲ ನಷ್ಟ ಉಂಟಾಗಲ್ಲ, ಸ್ವಲ್ಪ ಮಟ್ಟಿಗೆ ನಷ್ಟ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋ ನನ್ನನ್ನು ಮನವರಿಕೆ ಮಾಡಿ ನಮ್ಮ ಸಂಘಟನೆ ನಡೆಸಿರೋ ಹೋರಾಟಕ್ಕೆ ಒಂದು 3-4 ಪೇಜಿನ ಒಂದು ಲೆಟರ್ನ ಕಳಿಸಿದ್ರು. ನಾವು ಆಲೋಚನೆ ಮಾಡ್ತಾ ಇದ್ವಿ ಹೇಗೆ ಮತ್ತೆ ಮುಂದುವರಿಬೇಕು ಅಂದ್ರೆ ನಾವು ಮಾಡ್ತೀವಿ ಅನ್ನೋ ಉದ್ದೇಶದಲ್ಲಿ ಇದ್ದಾರೆ ಈ ಪ್ರಾಜೆಕ್ಟ್. ಆ ಮಧ್ಯೆ ಮೊನ್ನೆ ಈಶ್ವರಪ್ಪನವರು KS ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿಗಳು ನನಗೆ ಫೋನ್ ಮಾಡಿ
ರಾಷ್ಟ್ರಭಕ್ತರ ಬಳಗ ಶಿವಮೊಗ್ಗ ಹಾಗೆ ಪರಿಸರ ಆಸಕ್ತರು ಅವರೆಲ್ಲರೂ ಸಾಗರಕ್ಕೆ ಬಂದು ಸಾಗರದಲ್ಲಿ ಒಂದು ಮನವಿ ಕೊಟ್ಟು ಆನಂತರ KPCL ಕಚೇರಿಗೆ ಹೋಗಿ ಅಲ್ಲಿ ನಾವು ಮನವಿ ಕೊಡೋರಿದ್ದೇವೆ. ತಮ್ಮ ಬೆಂಬಲ ಬೇಕು ಅಂತ ಕೇಳಿದ್ದಾರೆ. ನಾವು ಕೂಡ ಬಹಳ ಗೌರವಯುತವಾಗಿ ಬಹಳ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡಿಕೊಂಡು ಈ ವಿಚಾರಕ್ಕೆ ಮತ್ತೆ ನಿರ್ಧಾರ ಮಾಡಿದ್ದೀವಿ. ಒಂದು 3,000 ಸಂಖ್ಯೆಯಲ್ಲಿ ಅವರು ಬಂದು ನಗರದ ಠಾಣೆ ಸರ್ಕಲ್ ಎದುರಿಗೆ ಅವರು ಒಂದು 10-20 ನಿಮಿಷ ಇರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಮಾರುತಿ ಗುರೂಜಿ ಅವರು ಕೂಡ ಇರ್ತಾರೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರವನ್ನು ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೀನಿ. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ಸೇರ್ಕೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಮತ್ತೊಂದು ವಿಚಾರ, ರಾಜ್ಯದ 19 ಜಿಲ್ಲೆಗಳ ವಿದ್ಯುತ್ ಪ್ರಸರಣ ವ್ಯವಸ್ಥೆಯನ್ನ ಏನು ಖಾಸಗೀಕರಣ ಮಾಡಬೇಕು, ಮಾರಾಟ ಮಾಡಲಿಕ್ಕೆ, ಅಂದ್ರೆ ಖಾಸಗೀಕರಣ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ ನಮ್ಮ ಜನರಿಗೀಗ. ನಮ್ಮ ವಿದ್ಯುತ್ ವ್ಯವಸ್ಥೆಯನ್ನ ಮಾರಾಟ ಮಾಡಲಿಕ್ಕೆ ಪ್ರೈವೇಟ್ ವ್ಯಕ್ತಿಗಳಿಗೆ, ಯಾರೋ ಹಣವಂತರಿಗೆ ಅಂದ್ರೆ ಹಣ ಇರ್ತಕ್ಕಂಥ ಉದ್ದಿಮೆದಾರರಿಗೆ ಮಾರಾಟ ಮಾಡಲಿಕ್ಕೆ, ಯಾವುದೋ ಒಂದು ಕಂಪನಿಗೆ ಮಾರಾಟ ಮಾಡಲಿಕ್ಕೆ ಸರ್ಕಾರಗಳು ಹೊರಟಿರತಕ್ಕಂಥ ವಿಚಾರದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಹೋರಾಟಗಳು, ಕಟ್ಟಡದ ವಿಚಾರದಲ್ಲಿ ನಡೆದಿನಾದ ಅವ್ಯವಹಾರದ ವಿಚಾರದಲ್ಲಿ ಮಾಧ್ಯಮಗಳ ವರದಿ ಹಾಗೂ ಪತ್ರಿಕೆಗಳ ವರದಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈ ವಿಚಾರದಲ್ಲಿ ಸಾಗರ ಆಡಳಿತಕ್ಕೆ ನಾವು ಒತ್ತಾಯ ಮಾಡೋದೇನಪ್ಪ ಅಂತಂದ್ರೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಹಾಗೆ ತಹಶೀಲ್ದಾರ್ ಕೂಡ ಈ ಕೂಡಲೇ APMCಗೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳನ್ನ ಅರಿಬೇಕು. ನಂತರ ಅದರ ವರದಿಯನ್ನ ಜಿಲ್ಲಾಧಿಕಾರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಒತ್ತಾಯಿಸ್ತೇನೆ. ಮತ್ತೆ ಅಲ್ಲಿ ಬಹಳಷ್ಟು ವರ್ಷಗಳಿಂದ ಏನು ಸೌಲಭ್ಯ ವಂಚಿತರಾಗಿತ್ತು ರೈತರಿಗೆ, ಆ ಎಲ್ಲ ಸೌಲಭ್ಯಗಳು ಮರುಕಳಿಸಬೇಕು. ಆ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು, ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ. ಸಾಗರ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಚರ್ಮಗಂಟು ರೋಗ ಹೆಚ್ಚುತ್ತಿದ್ದು, ತಕ್ಷಣ ಪಶುವೈದ್ಯ ಇಲಾಖೆ ಗಮನ ಹರಿಸಬೇಕಿದೆ. ಈ ಕುರಿತು GNS ಜೊತೆ ಗೋರಕ್ಷಕ KS ಸುದರ್ಶನ್ ಮಾತನಾಡಿದ್ದಾರೆ. ಸುದರ್ಶನ್ ಏನಾಗಿದೆ ಸ್ವಲ್ಪ ಹೇಳಿ. ಚರ್ಮಗಂಟು ರೋಗ ಅಂತ ಹೇಳೋದು ಸಾಗರ ತಾಲೂಕಲ್ಲಿ ಬಹಳ ಅತಿಯಾಗಿ ಹರಡ್ತಾ ಇದೆ. ದಯವಿಟ್ಟು ಪಶುವೈದ್ಯಕೀಯ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳು ಹಾಗೂ ಜನರು ಇದ್ರ ಬಗ್ಗೆ ಬಹಳ ಜಾಗೃತಿ ವಹಿಸಬೇಕು. ಇದೊಂದು ಸಾಂಕ್ರಾಮಿಕ ರೋಗ. ಗುಳ್ಳೆ ಒಡೆದು ನೊಣ ಮತ್ತು ಸೊಳ್ಳೆ ಕೂತು ಬೇರೆ ಆಕಳಗಳ ಮೇಲೆ ಕೂತರೂ ಕೂಡ ತಕ್ಷಣ ಇದು ಹರಡುತ್ತೆ. ಹಾಗಾಗಿ ಸೆರಾಕೈಂಡ್ ಪ್ಲಸ್ ಅಂತ ಹೇಳೋ ಒಂದು ಮಾತ್ರೆಯನ್ನು, ಒಳ್ಳೆ ಮಾತ್ರೆಯನ್ನು ಬಿಟ್ಟಿದ್ದಾರೆ. 3 ದಿನ ಒಂದು ದಿನಕ್ಕೆ ಒಂದರಂತೆ ದಯವಿಟ್ಟು ಹಾಕಿ ಗೋವುಗಳ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.